ನಮಸ್ಕಾರ ರೀ ಎಲ್ಲರಿಗೆ. ಇವತ್ತಿಗೆ ಚಾಟ್ನಿ ಹೊಡೆದು 4 ದಿನ ಆಯಿತು. ಏನೇನು ಹೊತ್ಸಾಗತ್ತೇವು, ಏನೇನು ಮಾಡತ್ತೀವಿ ಅಂತ ಸ್ವಲ್ಪ ಹೇಳ್ಬೇಕಂತ ಮಾಡೀನಿ. ಇವತ್ತು ಚಾಟ್ನಿ ಹೊಡೆದು 2 ದಿನಕ್ಕೆ ಫಾಸ್ಫರಿಕ್ ಆ್ಯಸಿಡ್, ಅಮೋನಿಯಂ ಸಲ್ಫೇಟ ಡ್ರಿಪ್ಪಿಗೆ ಬಿಟ್ಟಿದ್ದೆವು. ಮತ್ತು ನೆಕ್ಸ್ಟ್ 2 ದಿನ ಆಗಿಂದ 4ನೇ ದಿನಕ್ಕೆ NH4 ಭೂಮಿ ಸುಧಾ ಪ್ರೀಮಿಯಮ್ ಶಿಫ್ಟ್ ಅಂತ ಬಡ್ಡಿಗೆ ಬಿಡತ್ತೇವೆ ರೂಟ್ ಡೆವಲಪ್ಮೆಂಟಿಗೆ. ಮತ್ತು ಇದು ಅಮೋನಿಯಂ ಇದು ಮ್ಯಾಗ್ನೀಷಿಯಮ್ ಅಮೋನಿಯಂ ಸಲ್ಫೇಟ ಮತ್ತು ಫಾಸ್ಫರಿಕ್ ಆ್ಯಸಿಡ್ ಯಾಕತ್ತಂದ್ರೆ ಬಡ್ಡಿ ಸ್ವಲ್ಪ ರೂಟ್ ಕ್ಲೀನ್ ಆಗಲಿ, ನೆಲ ಸ್ವಲ್ಪ ಡಿಲ್ಲ ಆಗಲಿ, ಸ್ವಲ್ಪ ಗಾಯ ಆಡಲಿ ಅಂಥೇಳಿ ಬಿಟ್ಟಿರ್ತೇವೆ. ಮತ್ತು ಮಣ್ಣಿನ pH ಅದು ಕಂಟ್ರೋಲ್ ಮಾಡ್ಕೋತೈತಿ. ಮತ್ತು ಈಗ ನೆಕ್ಸ್ಟ್ 2 ದಿನಕ್ಕಾಗಿಂದ ಸ್ವಲ್ಪ ರೂಟ್ ಡೆವಲಪ್ಮೆಂಟಿಗೇನು NH4 ಶಿಫ್ಟ ಮತ್ತು ಭೂಮಿ ಸುಧಾ ಪ್ರೀಮಿಯಮ್ 2 ಶಾಪ್ ಕಂಪ್ನಿದ್ದು ಬಿಡಾಕತ್ತಿದ್ದೇವೆ. ಅದು ಹೆಂಗೆ ಹಾಕೋಗತ್ತೇವೆ ಅಂತ ಸ್ವಲ್ಪ ಹೇಳ್ಕೊಡ್ತೀನಿ ಆ ಕಡೆ ಮುಂದೆ. ಬಡ್ಡಿಗೆ NH4 ಶಿಫ್ಟ ಮತ್ತು ಭೂಮಿ ಸುಧಾ ಪ್ರೀಮಿಯಮ್ ಹಾಕತ್ತೇವೆ. ಅದು ಶಿಫ್ಟ್ ಏನೈತಿ ಲಿಕ್ವಿಡ್ ಇರ್ತೈತಿ, ಲಿಕ್ವಿಡ್ ಇದ್ರಾಗ ಅದಕ್ಕೇನು 100 ಲೀಟ್ರ್ ಬ್ಯಾರಲ್ದಾಗ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದು ಪ್ರಮಾಣ ತಕ್ಕಂಗೆ ಅದು ಟಕ್ಕಿಗೆ ಹಾಕೋತೇವೆ. NH4 ಏನೋ ಅವು ಸ್ವಲ್ಪ ಪೌಡ್ರ್ ಫಾರ್ಮ್ ಒಳಗಿರ್ತವೆ. ಅದ್ರ ಸಂಬಂಧ ಏನು ಮಾಡ್ತೇವೆ, ಬಕೆಟ್ನಾಗ ಮಿಕ್ಸ್ ಮಾಡಿ ಸ್ವಲ್ಪ ನೀರಾಗ ಬಕೆಟ್ನಾಗ ಮಿಕ್ಸ್ ಮಾಡಿ ಸ್ವಲ್ಪ ಕರಗಿಸಿ ಬ್ಯಾರಲ್ಗೆ ಹಾಕೋತೇವೆ. ಡೈರೆಕ್ಟ್ ಹಾಕೊಂಡು ಕಿಶಿಂದ ಡ್ರಿಪ್ಪಿಗೆ ಅದರ ಎಕರೆ ಪ್ರಮಾಣ ತಕ್ಕಂಗೆ ಬಿಡ್ತೇವೆ. ಇದು NH4 ಏನೋ ಎಕರೆಗೆ 1 kg ಅಂತ, ಭೂಮಿ ಸುಧಾ ಪ್ರೀಮಿಯಮ್ಮು 350 ಗ್ರಾಮ್, ಮತ್ತು ಶಿಫ್ಟ್ ಏನೈತಿ ಎಕರೆಗೆ 1 ಲೀಟ್ರ್ ಅಂತ ಹಾಕ್ಲಾಗತ್ತೇವೆ. ಇದು NH4 ಅಂತ. ಇದ್ರಾಗ ಹುಮಿಕ ಪುಲ್ವಿಕ ಆ್ಯಸಿಡ್ ಅಂದ್ರೆ ರೂಟ್ ಡೆವಲಪ್ಮೆಂಟಿಗೆ ಅಂತೇಳಿ. ಇದನ್ನೇನು ಮಾಡಬೇಕಂದ್ರೆ, ಇದು ಒಮ್ಮೆ ಸಡನ್ಲಿ ಕರಗಿಸ್ತೇವೆ ಅಂದ್ರೆ ಕರಂಗಿಲ್ಲ, ಸ್ವಲ್ಪ ಗಟ್ಟಿ ಆಗ್ತೈತಿ ಅದ್ರ ಸಂಬಂಧ ಒಂದು ಬಕೆಟ್ ನೀರು ತೊಗೊಂಡು ಅದರ ನೀರಾಗ ಹಾಕಿ ಮಿಕ್ಸ್ ಮಾಡ್ತೇವೆ. ಇದನ್ನು ಶಿಫ್ಟ್ ಲಿಕ್ವಿಡ್ ಫಾರ್ಮಲ್ಲಿ ಇರೋದ್ರಿಂದ ಇದನ್ನ ಡೈರೆಕ್ಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೋದು ನಾವು ಇದನ್ನು. ಮತ್ತು ನೆಕ್ಸ್ಟ್ ಏನಂತಂದರೆ ಇದು ಭೂಮಿ ಸುಧಾ ಪ್ರೀಮಿಯಮ್ಮು. ಇದನ್ನ ಆಲ್ಮೋಸ್ಟ್ ಪೂರ್ತಿ ಎಲ್ಲ ನಾವು ಬಕೆಟಲ್ಲೇ ಕಲ್ಸ್ಕೊಂಡು ಹಾಕಿದ್ದೀವಿ. ಇದೆಲ್ಲವನ್ನು ನಾವು ಟ್ಯಾಂಕರಿಂದ ಹಾಕ್ಕೊಂಡು ಒತ್ತಿಸೋದ್ರಿಂದ ಕರೆಕ್ಟ್ ಯೂನಿಫಾರ್ಮ್ ಮಿಕ್ಸ್ ಆಗುತ್ತದು. ಟ್ರ್ಯಾಕ್ಟರ್ ಒಳಗಡೆ ರೊಟೇಟ್ ಆಗೋದ್ರಿಂದ ಯೂನಿಫಾರ್ಮ್ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡೋದು ಎಷ್ಟು ಯೂನಿಫಾರ್ಮ್ ಇದೆ ಅಂತ ಹೇಳ್ಬಿಟ್ಟು ಡ್ರಿಪ್ಪಲ್ಲಿ ನೀರು ಬೀಳ್ಬೇಕಾದ್ರೆ ಕಲರಲ್ಲೇ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ಟ್ರ್ಯಾಕ್ಟ್ರಿಂದ ಒತ್ಸೋದ್ರಿಂದ ನಮ್ಗೆ ಜಾಸ್ತಿ ಖರ್ಚೇನು ಬರೋಲ್ಲ. 5 ಎಕರೆ ಕೊಡಬೇಕಾದ್ರೆ 1 ಲೀಟ್ರ್ ಡೀಸೆಲ್ ಖರ್ಚಾಗುತ್ತೆ ಅಷ್ಟೇ. ಬಟ್ ಅದು ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿ ಹೋಗೋದ್ರಿಂದ ನಮಗಿನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.